ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದ್ದೇ ತಡ ಓಲಾ ಉಬರ್ನಂತಹ ಅಗ್ರಿಗೇಟ್ ಕಂಪನಿಗಳಿಗೆ ಬೇಕಾಬಿಟ್ಟಿ ವಸೂಲಿಗೆ ಇಳಿದುಬಿಟ್ಟಿದೆ. 1 to 2 ಅಲ್ಲ, 3 ಹೆಚ್ಚು ಹಣವನ್ನ ಜನರಿಂದ ಪೀಕೋಕೆ ಶುರು ಮಾಡಿದೆ. ಇನ್ನು ಈ ಕಂಪನಿಗಳ ವಿರುದ್ಧ ಪ್ರಯಾಣಿಕರು ನಿಗಿನಿಗಿ ಕೆಂಡ ಕಾರ್ತಿದ್ದಾರೆ. ಬೈಕ್ ಟ್ಯಾಕ್ಸಿ ನಿಷೇಧದ ಬೆನ್ನಲ್ಲೇ ಆಟೋ ಪ್ರಯಾಣ ದರ ಏರಿಕೆ. ಬೇಕಾಬಿಟ್ಟಿ ವಸೂಲಿ ಮಾಡ್ತಿರುವ ಖಾಸಗಿ ಅಗ್ರಿಗೇಟರ್ ಕಂಪನಿಗಳು. ರ್ಯಾಪಿಡೋ ಬೈಕ್ ಟ್ಯಾಕ್ಸಿಗಳು ನಿಷೇಧ ಆದ ಬಳಿಕ ಪ್ರಯಾಣಿಕರು ಓಲಾ ಊಬರ್ಗಳ ಮೊರೆ ಹೋಗ್ತಾ ಇದ್ದಾರೆ. ಆದರೆ ಈ ಅಗ್ರಿಗೇಟರ್ ಕಂಪನಿಗಳು ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರಯಾಣಿಕರಿಂದ ದುಪ್ಪಟ್ಟು ಹಣವನ್ನ ವಸೂಲಿ ಮಾಡ್ತಾ ಇದ್ದಾರೆ. ಸಾರಿಗೆ ಇಲಾಖೆ ನಿಯಮಗಳನ್ನ ಗಾಳಿಗೆ ತೂರಿ ಬೇಕಾಬಿಟ್ಟಿ ವರ್ತನೆ ಮಾಡ್ತಿದ್ದಾರೆ. ಓಲಾ ಊಬರ್ ಸೇರಿದ ಅಗ್ರಿಗೇಟರ್ ಕಂಪನಿಗಳು 3 ಪಟ್ಟು ಹೆಚ್ಚು ಹಣವನ್ನ ಪೀಕೋಕೆ ಶುರು ಮಾಡಿದ್ದಾರೆ. ಉದಾಹರಣೆಗೆ 2 ಕಿಲೋಮೀಟರ್ ಅಂತರದ ಪ್ರಯಾಣಕ್ಕೆ 98 ರೂಪಾಯಿ ವಸೂಲಿ ಮಾಡಲಾಗ್ತಿದೆ. ಆದರೆ ನಿಯಮದ ಪ್ರಕಾರ 30 ರಿಂದ 35 ರೂಪಾಯಿ ತಗೊಳ್ಬೇಕು ಅಷ್ಟೇ. ಇದೇ ರೀತಿ ಹಲವೆಡೆ ಬೇಕಾಬಿಟ್ಟಿ ವಸೂಲಿಗೆ ಇಳಿದಿವೆ ಈ ಕಂಪನಿಗಳು. ಈ ಕಂಪನಿಗಳ ವಿರುದ್ಧ ಇದೀಗ ಪ್ರಯಾಣಿಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಸಾರ್ವಜನಿಕರಿಗೆ ಇದರಿಂದ ಬಹಳಷ್ಟು ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ದಿನನಿತ್ಯ ಎವ್ರಿ ಡೇ ನಾವು ಆಟೋನ ಹಿಡ್ಕೊಂಡು ಹೋಗಬೇಕು. ಎಲ್ಲರೂ ಒಂದು ಹಾಸ್ಪಿಟಲ್ಗಾಗಲಿ ಮತ್ತು ಸ್ಕೂಲ್ಗಳಿಗಾಗಲಿ ಎಲ್ಲ ಕಡೆಗೂ ಕೂಡ ನಾವು ಆಟೋವನ್ನು ಅವಲಂಬಿಸಿರ್ತೀವಿ. ಆದರೆ ಈಗ ರೇಟ್ಗಳು ಹೆಚ್ಚಿಗೆ ಆಗಿರೋದ್ರಿಂದ ನಿಜವಾಗ್ಲೂ ಸಾರ್ವಜನಿಕರಿಗೆ, ನಮ್ಮಂಥವ್ರಿಗೆ ಕಣ್ಣಲ್ಲಿ ರಕ್ತ ಬರ್ತಾ ಇದೆ. ಹಾಗಾದ್ರೆ ಎಲ್ಲಿಂದ ಎಲ್ಲಿಗೆ ಎಷ್ಟು ದರವನ್ನ ವಸೂಲಿ ಮಾಡಲಾಗ್ತಿದೆ? ಕಾರ್ಪೊರೇಷನ್ ಸರ್ಕಲ್ನಿಂದ ಎಂಜಿ ರೋಡ್ 2.2 ಕಿಲೋಮೀಟರ್ಗೆ 98 ರೂಪಾಯಿ. ಕಾರ್ಪೊರೇಷನ್ ಸರ್ಕಲ್ನಿಂದ ಶಿವಾನಂದ ಸರ್ಕಲ್ಗೆ 2.5 ಕಿಲೋಮೀಟರ್ 104 ರೂಪಾಯಿ ವಸೂಲಿ. ಕಾರ್ಪೊರೇಷನ್ ಸರ್ಕಲ್ನಿಂದ ಕೆಆರ್ ಮಾರ್ಕೆಟ್ಗೆ 1.5 ಕಿಲೋಮೀಟರ್ ಅಂತರ, ಇಲ್ಲಿ 89 ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಿದೆ. ಇನ್ನು ಕಾರ್ಪೊರೇಷನ್ ಸರ್ಕಲ್ನಿಂದ ಮೆಜೆಸ್ಟಿಕ್ ಬಸ್ ನಿಲ್ದಾಣಕ್ಕೆ 2 ಕಿಲೋಮೀಟರ್ ಅಂತರ, ಇಲ್ಲಿ ಕೂಡ 89 ರೂಪಾಯಿಯನ್ನ ವಸೂಲಿ ಮಾಡಲಾಗ್ತಿದೆ. ಇನ್ನು ಸಾರಿಗೆ ಇಲಾಖೆ 2 ಕಿಲೋಮೀಟರ್ ಪ್ರಯಾಣಕ್ಕೆ 30 ರೂಪಾಯಿಯನ್ನ ನಿಗದಿ ಮಾಡಿದೆ. ಆ ನಂತರ ಪ್ರತಿ ಕಿಲೋಮೀಟರ್ಗೆ 15 ರೂಪಾಯಿ ದರವನ್ನ ನಿಗದಿ ಮಾಡಿದೆ. ಆದರೆ ಸಾರಿಗೆ ಇಲಾಖೆ ಕಾನೂನನ್ನ ಗಾಳಿಗೆ ತೂರಿ ವಸೂಲಿಗೆ ಎಳೆದಿವೆ ಈ ಅಗ್ರಿಗೇಟರ್ ಕಂಪನಿಗಳು. ಇನ್ನು ಪ್ರಯಾಣಿಕರಿಗೆ ಒಂದು ದರ, ಚಾಲಕರಿಗೆ ಒಂದು ದರವನ್ನ ನೀಡಿ ಕಂಪನಿಗಳು ಕಳ್ಳಾಟ ಆಡ್ತಿವೆ. 60-70 ರೂಪಾಯಿನ ನಮಗೆ ಬರುತ್ತೆ, ಅದೆಲ್ಲ 5 ರೂಪಾಯಿ ಒಂದು ತಗೊಂತಾನೆ. ಜಾಸ್ತಿ ತಗೊಂತಾನೆ ಇಲ್ವಾ ಗೊತ್ತಿಲ್ಲ. ಒಟ್ನಲ್ಲಿ ಒಂದೊಂದು ಬಾಡಿಗೆಯಲ್ಲಿ ಒಂದೊಂದು ಥರ. ಇವಾಗ ಡೈಲಿ ಹೆಂಗೆ ಕಟ್ಟಬೇಕು, ವಾರಕ್ಕೆ ಅಂದರೆ 70 ರೂಪಾಯಿ ನಾವು ರೀಚಾರ್ಜ್ ಮಾಡ್ಕೊಬೇಕು. ವಾರಕ್ಕೆ 70 ಕೊಟ್ಟು ವಾಪಸ್ ಡೈಲಿ 25 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರುತ್ತೆ ಅದರಲ್ಲಿ. ಇವತ್ತು ನಾವು 70 ಕಟ್ಟಿದ್ದೀವಿ, 7 ದಿವಸವರೆಗೂ ಫಸ್ಟ್ ಇರಲಿಲ್ಲ. ಹೆಂಗೆ ಅಂದರೆ ಒಂದು ದಿವಸಕ್ಕೆ 10 ರೂಪಾಯಿ ಚಾರ್ಜ್ ಇತ್ತು. 70 ರೂಪಾಯಿನ 7 ದಿವಸಕ್ಕೆ 70 ರೂಪಾಯಿ ಈಕ್ವಲ್ ಆಗೋಗೋದು. ನಾವು ಆ ಡ್ಯೂಟಿ ಆನ್ ಮಾಡಲಿ, ಆನ್ ಮಾಡದೇ ಇರಲಿ, ಡ್ಯೂಟಿ ಆನ್ ಮಾಡಿದಾಗ ಡ್ಯೂಟಿ ಕೊಡ್ತಾನೆ, ಡ್ಯೂಟಿ ಆಫ್ ಮಾಡಿದಾಗ ಡ್ಯೂಟಿ ಇರಲ್ಲ. ಯಾಕಂದ್ರೆ ನಾವು ಕೆಲಸಕ್ಕೆ ಹೋಗಿರಲ್ಲ, ಅವತ್ತು ಚಾರ್ಜಸ್ ಕಟ್ ಮಾಡಲ್ಲ ಅವನು. ಒಟ್ನಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಬಳಿಕ ಉಳಿದ ಅಗ್ರಿಗೇಟರ್ ಸಂಸ್ಥೆಗಳು ವಸೂಲಿಗೆ ಮುಂದಾಗಿರೋದು ಸಾರಿಗೆ ಇಲಾಖೆ ಆದಷ್ಟು ಬೇಗ ಒಂದು ಕ್ರಮ ತೆಗೆದುಕೊಳ್ಳಲೇಬೇಕು. ಇಲ್ಲ ಅಂತಂದ್ರೆ ಪ್ರಯಾಣಿಕರು ರೊಚ್ಚಿಗೆದ್ದು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡಿದ್ರೂ ಅಚ್ಚರಿ ಪಡಬೇಕಾಗಿಲ್ಲ. ಚರಣ್ ಮೋಡಬಿದ್ರೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.